ನಮಸ್ಕಾರ. ಕಗ್ಗತ್ತಲಿನಲ್ಲಿದ್ದ ವಸುದೇವ ಮತ್ತೆ ದೇವಕಿಗೆ ಶ್ರೀಕೃಷ್ಣ ಹುಟ್ಟುತ್ತಾನೆ, ಜೀವನಕ್ಕೆ ಬೆಳಕನ್ನು ತಂದ. 100 ವರ್ಷ ವಿರಹವನ್ನ ಕಳೆದು ತನಗಾಗಿ ಹುಟ್ಟಿದಂತ ಶ್ರೀರಾಧೆಗೆ ತನ್ನ ಜೀವವನ್ನೇ ಅರ್ಪಿಸಿ ಪ್ರೇಮವನ್ನು ಕೊಟ್ಟು ಜಗತ್ತಿಗೆ ಪ್ರೇಮಕ್ಕೆ ಹೊಸ ಅಧ್ಯಾಯವನ್ನ ಶ್ರೀಕೃಷ್ಣ ತಂದುಕೊಟ್ಟ. ನಾವೆಲ್ಲರೂ ಪ್ರೇಮವನ್ನ ಆರಾಧಿಸುವಂತೆ ಮಾಡಿದ ಶ್ರೀಕೃಷ್ಣ. ಜಗತ್ತೇ ತಲೆದೂಗುವಂತಹ ಕೊಳಲು ನಾದನ, ಪರಮ ಶಿವನನ್ನೇ ಭೂಮಿಗೆ ಕರೆತಂದಂತಹ ರಾಸಲೀಲೆ, ಇದೆಲ್ಲ ಶ್ರೀಕೃಷ್ಣನ ಮಹಿಮೆಗಳು. ಕಂಸನನ್ನ ಕೊಂದು ಇಡೀ ಸಂಪೂರ್ಣ ನಗರಕ್ಕೆ, ಸಂಪೂರ್ಣ ಪ್ರಜೆಗಳಿಗೆ ಯಾರೂ ಹಿಂದು ಮುಂದು ಎಂದಿಗೂ ಬರದಂತಹ ರಾಜನಾಗಿ ಶ್ರೀಕೃಷ್ಣ ಮೆರೆದ. ನಾರಾಯಣಿ ಸೈನ್ಯದ ಕರ್ತೃವಾಗಿ, ನಾರಾಯಣಿ ಸೈನ್ಯಕ್ಕೆ ಅಧಿಪತಿಯಾಗಿ, ಜಗತ್ತಲ್ಲೇ ಯಾರೂ ಸೋಲಿಸಲಾಗದ ಸೈನ್ಯವನ್ನ ಶ್ರೀಕೃಷ್ಣ ಕಟ್ಟಿ ರಾಜನಾಗಿ ಮೆರೆದ. ದ್ರೌಪದಿಯನ್ನ ಕಾಪಾಡಿದ, ದ್ರೌಪದಿಯ ಮಾನರಕ್ಷಣೆ ಮಾಡಿದ, ಪಾಂಡವರನ್ನ ರಕ್ಷಿಸಿದ, ಪಾಂಡವರಿಗೆ ಜೀವನವನ್ನು ಕೊಟ್ಟ ಜೀವರಕ್ಷಕನಾದ, ಸಾಂದೀಪಾಣಿಗೆ ಹಿಂದೆಂದೂ ಸಿಗದಂತ ಶಿಷ್ಯನಾಗಿ ಶ್ರೀಕೃಷ್ಣ ಬಂದ. ಸಾಂದೀಪಾಣಿಯ ಜೀವನವನ್ನ ಸಂಪೂರ್ಣವಾಗಿ ಶ್ರೀಕೃಷ್ಣ ಸಾರ್ಥಕವನ್ನಾಗಿ ಮಾಡಿದ. ಒಂದೇ ಒಂದು ಶಸ್ತ್ರವನ್ನು ಮುಟ್ಟದೆ ಕೂಡ ಸಂಪೂರ್ಣವಾದ ಕುರುಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿ ಕುರುಕ್ಷೇತ್ರವನ್ನು ತನ್ನದಾಗಿ ಮಾಡಿಕೊಂಡ, ಧರ್ಮವನ್ನು ರಕ್ಷಿಸಿದ, ಧರ್ಮವನ್ನು ಉಳಿಸಿದ. ರುಕ್ಮಿಣಿಗೆ ಅತ್ಯಂತ ಪ್ರಿಯ ಗಂಡನಾದ. ಧರ್ಮವನ್ನು ಉಳಿಸಿ, ಧರ್ಮವನ್ನು ರಕ್ಷಿಸಿ, ಸಂಪೂರ್ಣ ಜಗತ್ತಿಗೆ ಸನಾತನ ಧರ್ಮಕ್ಕೆ ಓದಿದಷ್ಟು ಮುಗಿಯದಂತ, ಕಲಿತಷ್ಟು ತಿಳಿದುಕೊಳ್ಳಲಾಗದಂತ ಶ್ರೀಮದ್ ಭಗವದ್ಗೀತೆಯ ಕರ್ತೃವಾದ ಶ್ರೀಕೃಷ್ಣ. ಹೀಗೆ ಶ್ರೀಕೃಷ್ಣ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜಗತ್ತಿಗೆ ಗುರುವಾದ. ಸ್ವಯಂ ನಾರಾಯಣನ ಅವತಾರವಾಗಿದ್ದರೂ ಕೂಡ ಶ್ರೀಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ತನ್ನ ಜೀವನದಲ್ಲಿ ಬಂದಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ದಾಟುತ್ತಾ ಬಂದ. ಎಲ್ಲೂ ಕೂಡ ತನ್ನ ದೈವಿಕ ಶಕ್ತಿಗಳನ್ನು ತೋರಿಸದೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಜೀವನದಲ್ಲಿ ಶ್ರೀಕೃಷ್ಣನಾಗಬಲ್ಲ ಅನ್ನೋದನ್ನು ಶ್ರೀಕೃಷ್ಣ ತೋರಿಸಿಕೊಟ್ಟಿರುವ ಕಾರಣಕ್ಕೆ ನಾವೆಲ್ಲರೂ ಇವತ್ತು ಶ್ರೀಕೃಷ್ಣನನ್ನ ಜಗದ್ಗುರು ಅಂತ ಪೂಜಿಸ್ತೇವೆ. ಹಾಗಾಗಿ ಸರ್ವ ಸನಾತನಿಗಳಿಗೆ ಕೃಷ್ಣಂ ಒಂದೇ ಜಗದ್ಗುರು. ನಮಸ್ಕಾರ.